cut through me, hypnotized by the sound. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಹಿಂದಿನ ಪಾರ್ಟಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ನಾನು ಒಂದು ದಿನ ಆದಮೇಲೆ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಸಹ ಟೈಮ್ ಇರಲಿಲ್ಲ. ಓಕೆ, ಸದ್ಯಕ್ಕೀಗ ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಕ್ಚುಲಿ ಏನಾಗಿದೆ ಅಂದರೆ ಕರೆಂಟ್ ಇಲ್ಲ ಆ್ಯಂಡ್ ಕರೆಂಟ್ ಇಲ್ಲದ ಕಾರಣ ನಾನು ಕಡಿತಾ ಇದ್ದೀನಿ ಕಲ್ಲಲ್ಲಿ. ಸೊ ನಾನಿವತ್ತು ಕೊಯ್ಯಲು ಪಲ್ಯ ಮಾಡ್ತಿದ್ದೀನಿ. ಮೊನ್ನೆಯಿಂದ ಫ್ರಿಜ್ಜಲ್ಲಿತ್ತು, ಅಪ್ಪ ಹೇಳಿದರು ಬೇಗ ಮಾಡು ಅಂತ. ಸೊ ಇವತ್ತು ಮಂಗಳವಾರದ ಕಾರಣ ಕರೆಂಟ್ ಇರಲಿಲ್ಲ. ಸೊ ಡೇಟ್ ಎಷ್ಟು ಅಂದರೆ 21 ಅನಿಸುತ್ತೆ. ಸೊ ಆವಾಗದ ಬ್ಲಾಗ್ ಇದು. ಓಕೆ, ಈಗ ಸದ್ಯಕ್ಕೆ ನಾನು ಮಸಾಲಾನ ಪ್ರಿಪೇರ್ ಮಾಡಿದ್ದೀನಿ. ತುಂಬ ಹೊತ್ತು ಕಡ್ದು ಸಾಕಾಗೋಗಿತ್ತು ನನಗೆ ಆ್ಯಂಡ್ ಈಗ ನಾನು ಇದಕ್ಕೆ ಕೊಯ್ಯಲು ಹಾಕ್ತಾಯಿದ್ದೀನಿ. ಆ್ಯಂಡ್ ಅಪ್ಪ ಏನು ಹೇಳ್ತಾರೆ ನೋಡಬೇಕು ಡಿಶ್ ಹೇಗಾಗುತ್ತೆ ಅಂತ. ಸೊ ಇದಕ್ಕೆ ನೀವು ಇಂಪಾರ್ಟೆಂಟ್ ಏನು ಹಾಕಬೇಕು ಅಂದರೆ ಅಂದರೆ ಸೌತೆಕಾಯಿ ಮಸಾಲನೇ, ಬಟ್ ಸ್ಟ್ರಾಂಗ್ ಆಗಿರಬೇಕು. ಸೊ ನಾನೀಗ ಜಿಂಜರನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನ್ ವೆಜ್ಜಿಗೆ ಜಿಂಜರ್ ಈ ರೀತಿ ಕಟ್ ಮಾಡಿ ಹಾಕಬೇಕು. ನೀವು ಮಸಾಲ ಮಾಡುವಾಗ ಜಿಂಜರ್ ಹಾಕಬೇಡಿ, ಆವಾಗ ಕಹಿ ಆಗುತ್ತೆ. ಸೊ ಇದು ನನಗೆ ಅಮ್ಮ ಹೇಳಿದ್ದು. ಆ್ಯಂಡ್ ಈ ಒಂದು ತರಕಾರಿಗಳನ್ನು ಹೇಗೆ ನಾನು ಸೆಟ್ ಮಾಡಿದೆ ಅದು ಕೂಡ ನಿಮಗೆ ತೋರಿಸ್ಲಿಕ್ಕಿದ್ದೀನಿ ಈಗ. ಸೊ ಗೈಸ್, ನನಗೆ ಸಿಕ್ತು ಆ್ಯಪಲ್ ಇಡೋ ಈ ಒಂದು ವಸ್ತು. ಸೊ ಇದು ಅಂಗಡಿದ್ದು. ನಾನು ಅಂದ್ಕೊಂಡೆ ಇದನ್ನು ರೀಯೂಸ್ ಮಾಡೋಣ ಅಂತ. ಸೊ ಸದ್ಯಕ್ಕೀಗ ಚೆನ್ನಾಗಿ ತೊಳೆದು ಇದನ್ನು ಒರೆಸಿದ್ದೀನಿ. ಆ್ಯಂಡ್ ಇದು ಹಾಳಾಗೋದಿಲ್ಲ, ಇದು ಪ್ಲಾಸ್ಟಿಕ್ ಇದು. ಸೊ ಹಾಗಾಗಿ ಟೆನ್ಷನ್ ಇಲ್ಲ. ಆ್ಯಂಡ್ ನಾನು ಈಗ ಅದರ ಮೇಲೆ ತರಕಾರಿಗಳನ್ನು ಇಡ್ತಾಯಿದ್ದೀನಿ. ಸೊ ಈರುಳ್ಳಿ, ಟೊಮಾಟೆ ಮತ್ತು ಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ನನ್ನ ಹತ್ರ ಯಾವುದೆಲ್ಲ ತರಕಾರಿ ಇತ್ತು ಎಲ್ಲ ಕೂಡ ಇಟ್ಬಿಟ್ಟೆ. ಆ್ಯಂಡ್ ಚೂರಿ ಕೂಡ ಇಟ್ಬಿಟ್ಟೆ. ಆ್ಯಂಡ್ ತುಂಬಾ ಜಾಸ್ತಿ ಸಖತ್ತಾಗಿ ಕಾಣ್ತಿತ್ತು. ಆ್ಯಂಡ್ ಈಗ ಕಿಚನ್ ಲುಕ್ಕೇ ಒಂದು ರೀತಿ ಡಿಫ್ರೆಂಟ್ ಇದೆ. ಆ್ಯಂಡ್ ನನ್ನ ಪ್ರಕಾರ ತರಕಾರಿಗಳಿಗೆ ಒಂದು ಸ್ಪೇಸ್ ಕೊಡಬೇಕು ಕಿಚನಲ್ಲಿ. ಆ್ಯಂಡ್ ಅದು ಆವಾಗ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ಸದ್ಯಕ್ಕೆ ನಾನು ಈರುಳ್ಳಿ ಮತ್ತು ಜಿಂಜರ್ ಹಾಕಿದೆ ನೋಡಿ. ಆ್ಯಂಡ್ ಈಗ ನಾನು ಸ್ವಲ್ಪ ಟರ್ನ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಕೊಯ್ಯೋಲೇನಿದೆ ತುಂಬ ಜಾಸ್ತಿ ದೊಡ್ಡದಿದೆ. ಆ್ಯಂಡ್ ಈಗ ನಾನು ರೈಸ್ ತಗೊಂಬಂದು ಇಟ್ಟೆ. ನಾನು ಈಗ ಪಲ್ಯನ ನೋಡೋ ಟೈಮ್. ಆ್ಯಂಡ್ ಕೊದಿತಾ ಇದೆ ನೋಡಿ. ಸೊ ಸ್ವಲ್ಪ ಜಾಸ್ತಿ ನೀವು ಬೇಯಿಸಲಿಕ್ಕೆ ಬಿಡಬೇಕು. ನೀವು ಮಸಾಲದಲ್ಲೇ ಬೇಯಿಸಬೇಕು, ಯಾಕಂದರೆ ಈ ಒಂದು ಕೊಯ್ಯಲೇನಿದೆ ಟಪ್ಪ ಬೇಯ್ತದೆ. ಇದಕ್ಕೆ ತುಂಬ ಜಾಸ್ತಿ ಗಂಟೆಗಟ್ಟಲೆ ಅವಶ್ಯಕತೆ ಇಲ್ಲ. ಮೀನು ಕೂಡ ಜಾಸ್ತಿ ಬೇಗ ಬೇಯ್ತದೆ. ಸೊ ಹಾಗಾಗಿ ನಾನು ಮಸಾಲ ಫಸ್ಟಿಗೆ ಕೊದಿಸಿ ಆಮೇಲೆ ಫಿಶ್ ಹಾಕೋದು. ಬಟ್ ಇದರಲ್ಲಿ ಮಾತ್ರ ನಾನು ಮಸಾಲದೊಟ್ಟಿಗೆ ಹಾಕ್ಬಿಡ್ತೀನಿ. ಸೊ ನ್ಯೂ ವಿಡಿಯೋ ಅಪ್ಡೇಟ್. ನಾನು ಫಾರೆಸ್ಟ್ ಎಕ್ಸ್ಪ್ಲೋರಿಂಗ್ ಟೈಪ್ ವಿಡಿಯೋ ಮಾಡಲಿಕ್ಕಿದ್ದೀನಿ. ಸ್ವಲ್ಪ ಸ್ಕ್ರಿಪ್ಟ್ ಟೈಪ್ ವಿಡಿಯೋ ಆಗಿರುತ್ತೆ, ಅಂದರೆ 50% ಸ್ಕ್ರಿಪ್ಟ್ ಆಗಿರುತ್ತೆ. ಉಳಿದ 50% ಬಂದ್ಬಿಟ್ಟು ಸಿಂಪಲ್ ನಮ್ಮ ಕಾನ್ವರ್ಸೇಷನ್ ಆಗುತ್ತಲ್ಲ ಬ್ಲಾಗಲ್ಲಿ, ಆ ರೀತಿ. ಸೊ ಗೈಸ್, ನಾನು ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ರೀತಿ ಟ್ರೈಪಾಯ್ಡಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ವೈಡ್ ಆ್ಯಂಗಲಲ್ಲಿ ನನ್ನ ಮುಸುಡಿ ನೀವು ನೋಡ್ತಾ ಇದ್ದೀರಾ. ಓಕೆ, ಈಗ ಹೊರಗೆ ಹೋಗೋಣ, ಯಾಕಂದರೆ ಪಲ್ಯದು ಶಬ್ದ ಬರುತ್ತೆ. ಸೊ ಗೈಸ್, ಈ ಬಟ್ಟೆನ ಇಗ್ನೋರ್ ಮಾಡಿಬಿಡಿ. ಸೊ ನನ್ನ ಪಲ್ಯ ಏನಿದೆ ಅದು ಬೇಯ್ತಾ ಇದೆ. ಓಕೆನಾ? ಸೊ ಗೈಸ್, ಫೈನಲ್ ಆಗಿ ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ. ತುಂಬಾ ಜಾಸ್ತಿ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಫೈನಲ್ ಇದು ರೆಡಿ ಕೂಡ ಆಗಿದೆ. ಸ್ವಲ್ಪ ನೀರು ಕಡಿಮೆ ಆಗಿದೆ, ಬಟ್ ಪರವಾಗಿಲ್ಲ. ಆ್ಯಂಡ್ ಈಗ ನಾನು ತಿರುಗಿಸ್ತಾ ಇದ್ದೀನಿ. ಆ್ಯಂಡ್ ಈಗ ಟೇಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಬೇಕಲ್ವ. ವಾಹ್, ಸಾರಂತೂ ತುಂಬಾ ಸಖತ್ತಾಗಿದೆ. ನಾನು ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೌತೆಕಾಯಿ ಸಾಂಬಾರು ಏನು ಮಾಡಿದ್ದೆ, ಅದಕ್ಕೆ 2-3 ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಬೇಕು. ನೀವು ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಆಯಿಲೆಲ್ಲ ಹಾಕಿ. ಆ್ಯಂಡ್ ಮೆಣಸನ್ನು ನೀವು ಆಯಿಲಲ್ಲಿ ಫ್ರೈ ಮಾಡಬೇಕು. ಆ್ಯಂಡ್ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂದರೆ, ನಾನು ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಅಂದರೆ ಅಡುಗೆ ಮಾಡಿದ್ದೀನಿ. ಸೊ ಇವತ್ತೇನು ಮಾಡಿದೆ ಅಂದರೆ, ನಾನು ಈ ಟೊಮೆಟೊ ಹಾಕಿಲ್ಲ. ಆ್ಯಂಡ್ ಮೇನ್ಲಿ ನಾನು ಮಸಾಲಾನ ಆಯಿಲಲ್ಲಿ ಫ್ರೈ ಮಾಡಿದೆ. ಅಂದರೆ ಎಲ್ಲ ಮಸಾಲ ಹಾಕಿ ಮತ್ತೆ ಆಯಿಲ್ ಹಾಕಿ ಫ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ತುಂಬ ಜಾಸ್ತಿ ಟೇಸ್ಟಿಯಾಗಿದೆ. ಆ್ಯಂಡ್ ಕಲ್ಲಲ್ಲಿ ನಾನು ಕಡ್ದದಲ್ವ, ಸೊ ಹಾಗಾಗಿ ಟೇಸ್ಟಿ ಅಂತೂ ತುಂಬ ಜಾಸ್ತಿ ಆಗಿದೆ. ಸೊ ಗೈಸ್, ಸಂಜೆ ಟೈಮಲ್ಲಿ ಇನ್ನೊಂದು ಕೆಲಸ ಮಾಡ್ತಿದ್ದೀನಿ. ಅದು ಬಂದುಬಿಟ್ಟು ಈ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ದನದ ಕೊಟ್ಟಿಗೆ ಹೇಗೆ ಹಾಕಲಿಕ್ಕೆ, ಮೇನ್ಲಿ ದನಗಳಿಗೆ ಮಲ್ಕೋಬೇಕಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಈ ಒಂದು ಸೊಪ್ಪನ್ನು ನಾನು ಕೈಗಾಡಿ, ಅಂದರೆ ಈ ಒಂದು ಕೈಗಾಡಿಯ ಟಯರಲ್ಲಿ ಗಾಳಿ ಕೂಡ ಇಲ್ಲ, ಅದನ್ನು ತಗೊಂಬಂದಿದ್ದೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನ್ಯೂ ವ್ಲಾಗ್, ನ್ಯೂ ಡೇ. ಇವತ್ತು ಸ್ವಲ್ಪ ಬಿಸಿಲಿದೆ ಆ್ಯಂಡ್ ಮಳೆ ಇಲ್ಲ ಇವತ್ತು, ಅದೇ ಖುಷಿ ವಿಚಾರ. ಸೊ ಇದು ನಮ್ಮ ದನ, ಓಕೆನಾ. ಇದಕ್ಕೆ ತಾಯಿ ಬೇಕೆ. ಓಕೆ, ಇದು ಫಸ್ಟ್ ಮಗು ಆಗಿತ್ತು ಇದರ ತಾಯಿದು. ಸೊ ನಾನೀಗ ಊಟ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ನಾನು ಹಾವು ನೋಡಿದೆ. ಆ್ಯಂಡ್ ಹಾವು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ, ಕರ್ಮ. ಸೊ ನಿಮಗೆ ಗೊತ್ತಿರ್ಬೋದು, ನಾನು ಹಿಂದೆ ವ್ಲಾಗಲ್ಲೊಂದು ಶೇರ್ ಮಾಡಿದ್ದೆ. ನನಗೆ ಹಾವು ಅಂದರೆ ತುಂಬ ಜಾಸ್ತಿ ಭಯ. ಆ್ಯಂಡ್ ನಾನು ಮೆಲ್ಲಗೆ ನೋಡ್ತಾ ಇದ್ದೀನಿ ಹಾವು ಎಲ್ಲಿದೆ ಅಂತ, ಬಟ್ ಅದು ಎಲ್ಲಿಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಈ ಮೂಮೆಂಟಿಗೆ ನನಗೆ ಅಲ್ಲಿಂದ ಹೇಗೆ ಒಳಗೆ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ತುಂಬ ಜಾಸ್ತಿ ಹೆದರಿಕೆಯಲ್ಲಿ ಓಡಿ ಹೋಗಿದ್ದೀನಿ.
ಇಲ್ಲಿಲ್ಲಲ್ಲ. ನಾನು ಮಾಡಲಿಕ್ಕಿದ್ದೀನಿ ಕೇಕ್. ಹಾಂ, ಕೇಕ್. ಸೊ ಫೈನಲಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಕೇಕ್. ತುಂಬ ದಿನದಿಂದ ಯೋಚನೆ ಇತ್ತು ಮಾಡಬೇಕು ಅಂತ. ಸೊ ಲೆಟ್ಸ್ ಗೋ. ಐ ಆಮ್ ಸೋ ಎಕ್ಸೈಟೆಡ್. 2 ಓರಿಯೋ ಇದೆ ಆ್ಯಂಡ್ 2 ಟ್ರೀಟ್ ಬಿಸ್ಕೆಟ್ಸ್ ಇದೆ ಆ್ಯಂಡ್ ಇದು ಡೆಕೋರೇಟ್ ಮಾಡಲಿಕ್ಕಂತ ಜೇಮ್ಸ್ ಇದೆ. ಸೊ ನನ್ನ ಹತ್ರ ಬೇಕಿಂಗ್ ಪೌಡರ್ ಇಲ್ಲ. ಸೊ ನಂತರ ಏನೋ ಕೂಡ ಇದೆ, ಅರ್ಧ ಪ್ಯಾಕೆಟ್ ಇದೆ, ಮೊನ್ನೆ ಯೂಸ್ ಮಾಡಿದ್ದೆ ನಾನು. ಸೊ ನಾನು ಸ್ವಲ್ಪ ಸ್ಟೆಪ್ಸ್ ನೋಡ್ತೀನಿ ಹೇಗೆ ಮಾಡೋದು ಅಂತ, ಹೇಗೆ ಬೇಯಿಸೋದು ಅಂತ. ಸೊ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ನೋಡ್ತಾ ಇರಿ, ಯಾಕಂದರೆ ದಿಸ್ ಈಸ್ ಮೈ ಫಸ್ಟ್ ಟೈಮ್. ಆ್ಯಂಡ್ ಡೆಕೋರೇಟ್ ಮಾಡಲಿಕ್ಕಂತ ನಾನು ತಂದಿರೋದು ಡೇರಿ ಮಿಲ್ಕ್ ಆ್ಯಂಡ್ ಜೇಮ್ಸನ್ನು ನಾನು ಕಟ್ ಮಾಡ್ತೇನೆ. ಕಟ್ ಮಾಡಿ ಅದರ ಮೇಲೆ ಈ ಥರ ಮಾಡ್ತೇನೆ. ಆ್ಯಂಡ್ ಯಾ, ಈಗ ಇದು ಕೂಡ ತುಂಬ ಜಾಸ್ತಿ ಟೇಸ್ಟಿಯಾಗಿದೆ ಮಾತ್ರ. ಸೊ ಗೈಸ್, ನನಗೀಗ ರೆಸಿಪಿ ಗೊತ್ತಾಗಿದೆ ಹೇಗೆ ಮಾಡೋದು ಅಂತ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ 1 ಉದ್ದು ಹಾಗೆ 1 ಟ್ರೀಟ್ ಆ್ಯಂಡ್ ಇನ್ನೊಂದು ಓರಿಯೋ ಮತ್ತು ಇನ್ನೊಂದು ಟ್ರೀಟನ್ನು ನೆಕ್ಸ್ಟ್ ಯಾವಾಗಾದರೂ ಮಾಡ್ತೇನೆ. ಯಾಕಂದರೆ ನನಗನಿಸುತ್ತೆ ವೇಸ್ಟ್ ಆಗುತ್ತೆ ಅಂತ, ಚೆನ್ನಾಗಿಲ್ಲ ಅಂದರೆ. ಸೊ ಮೊದಲಿಗೆ ಅಂದ್ಕೊಂಡೆ ಸಪ್ರೇಟ್ ಮಾಡೋಣ ಅಂತ. ಸೊ ಸಪ್ರೇಟ್ ಮಾಡೋದು ತುಂಬ ಜಾಸ್ತಿ ಡಿಫಿಕಲ್ಟ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಸ್ವಲ್ಪ ಸಪ್ರೇಟ್ ಮಾಡಿ ಮತ್ತು ಹಾಗೆ ಇಟ್ಬಿಟ್ಟೆ. ಆ್ಯಂಡ್ ನಾನು ಈಗ ಮಿಲ್ಕ್ ಹಾಕ್ತಾಯಿದ್ದೀನಿ ಆ್ಯಂಡ್ ಇದನ್ನು ಕಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡೆ ಮೊದಲಿಗೆ ಒಂದೇ ಓರಿಯೋ ಬಿಸ್ಕೆಟ್ ಇದ್ದು 1 ಟ್ರೀಟ್ ಬಿಸ್ಕೆಟ್ ಇದ್ದು ಮಾಡೋಣ ಅಂತ. ಬಟ್ ನಾನು ಆ ರೀತಿ ಮಾಡಿಲ್ಲ, ನಾನು ಇನ್ನೊಂದು ಓರಿಯೋ ಹಾಕಿದೆ. ಸೊ ಈಗ ನಾನು ಮಿಲ್ಕ್ ಪೌಡರ್ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನನ್ನ ಹತ್ರ ಮಿಲ್ಕ್ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ, ನನಗೆ ಮರ್ತೋಯಿತು ಮಿಲ್ಕ್ ತಗೊಂಬರಲಿಕ್ಕೆ. ಸೊ ಈಗ ನಾನು ಮಿಲ್ಕಿಗೆ ವಾಟರ್ ಹಾಕಿ ಪುನಃ ಬೇರೆ ಪಾತ್ರೆಗೆ ಹಾಕಿದೆ, ಯಾಕಂದರೆ ಕಷ್ಟ ಆಗ್ತಿತ್ತು ನನಗೆ. ಸೊ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಬೇರೆ ಒಂದು ಪಾತ್ರೆಗೆ ಹಾಕಿ ಅದನ್ನು ಸ್ವಲ್ಪ ಇದು ಮಾಡಿದೆ, ಸಣ್ಣ ಮಾಡಿದ್ದೆ. ಆ್ಯಂಡ್ ಪುನಃ ಈ ಒಂದು ಪಾತ್ರೆಗೆ ಹಾಕಿದೆ. ಅದು ಕೂಡ ಓರಿಯೋನೇ, ಯಾಕಂದರೆ ನನಗೆ ಗಟ್ಟಿ ಸಿಗ್ತಾಯಿತ್ತು. ಸೊ ಗೈಸ್, ಈಗ ಟೆಕ್ಸ್ಚರ್ ಸರಿ ಇದೆ. ಸೊ 1 ಟ್ರೀಟ್ ಮಾತ್ರ ಉಳಿದಿದೆ. 2 ಓರಿಯೋ ಮತ್ತು 1 ಟ್ರೀಟ್ ಮತ್ತು ಸ್ವಲ್ಪ ಹಾಲಿದೋಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಲು ಕೂಡ ಹಾಕಬೇಕು. ಸೊ ಮತ್ತು ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಸೊ ಡೇರಿ ಮಿಲ್ಕ್ ನಾನೀಗ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಉಳಿದಿದ್ದಂತ ಹೇಳ್ತಿದ್ದೀನಿ. ಓಕೆ, ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಗ್ನೋರ್ ಮೈ ವಾಯ್ಸ್, ಯಾಕಂದರೆ ಕೆಲಸ ಮಾಡ್ತಿರುವಾಗ ಸಾಂಗ್ ಹೇಳೋದು ಆ್ಯಂಡ್ ಅದು ನನ್ನ ಒಂದು ಕೆಲಸ. ಸೊ ಈಗ ಸದ್ಯಕ್ಕೆ ನಾನು ಏನು ಮಿಕ್ಸ್ಚರ್ ಮಾಡಿದ್ದೆ ಅದನ್ನು ಒಂದು ಪಾತ್ರೆಗೆ ಆಯಿಲ್ ಹಾಕ್ತಿದ್ದೀನಿ. ಯಾಕಂದರೆ ಅದು ನನ್ನ ಹತ್ರ ಅಂದರೆ ಬಟರ್ ಪೇಪರ್ ಆ ಥರದ್ದು ಏನೂ ಇಲ್ಲ. ಸೊ ಹಾಗಾಗಿ ನಾವು ಲೋ ಬಜೆಟಲ್ಲಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಈಗ ನಾನು ಜೇಮ್ಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದು ನನ್ನ ಐಡಿಯಾ ಚೆನ್ನಾಗಿರಲಿಲ್ಲ, ಯಾಕಂದರೆ ಜೇಮ್ಸ್ ಮತ್ತೆ ಕಾಣಲೇ ಇಲ್ಲ. ಬಟ್ ಪರವಾಗಿಲ್ಲ, ಜೇಮ್ಸ್ ಇದು ಕೂಡ ಟೇಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ನಾನು ಅದು ಅಂದರೆ ಜೇಮ್ಸ್ ಏನೂ ಆಗಲ್ಲ ಅಂದ್ಕೊಂಡೆ, ಬಟ್ ಅದು ಕರಗಿ ಹೋಯಿತು. ಸೊ ಈಗ ಸದ್ಯಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟಿದ್ದೀನಿ ಆ್ಯಂಡ್ ಅದರ ಮೇಲೆ ಒಂದು ಈಗ ನಾವು ದೊಡ್ಡ ಪಾತ್ರೆ ಕೆಳಗೆ ಇಡ್ತೀವಿ ನೋಡಿ, ಅದನ್ನಿಟ್ಟು ಬಾಯಿ ಮುಚ್ಚಿದ್ದೀನಿ. ಸೊ ಹಾಂ, ಹೀಗೆ ಬೇಯಿಸ್ಬೇಕು ನೀವು. ಸೊ ಫಸ್ಟಿಗೆ ಕೇಕ್ ಪ್ರಿಪೇರ್ ಆಗಲಿ, ಆಮೇಲೆ ನಾವು ಡೆಕೋರೇಷನ್ಗೆ ಹೋಗುವ. ಸೊ 1 ಟ್ರೀಟ್ ಬಿಸ್ಕೆಟ್ ಇದೆ. ಸೊ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಯಾಕಂದರೆ ಚಾಕ್ಕೆ ತಿನ್ಬೋದು ನಾಳೆ. ಸೊ ಈ ರೀತಿಯಾಗಿದೆ, ಅಂದರೆ ಇನ್ನೂ ಸ್ವಲ್ಪ ಬೇಯಬೇಕಿದು. ಬಟ್ ಓಕೆ, ನೀರು ಹಾಕಿದ್ದೀನಿ ಈಗ. ಆ್ಯಂಡ್ ನೋಡಿ, ಮಧ್ಯದಲ್ಲಿ ಬೇಯಲಿಲ್ಲ, ಓಕೆನಾ, ಮಧ್ಯದಲ್ಲಿ ಬೇಯಲಿಲ್ಲ, ಬಟ್ ಸೈಡಲ್ಲಿ ಈ ಥರ ಆಗಿದೆ ನೋಡಿ, ತುಂಬ ಜಾಸ್ತಿ ಸ್ಮೂತ್ ಆಗಿದೆ. ಪುಣ್ಯಕ್ಕೆ ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಸೊ ಈಗ ಸದ್ಯಕ್ಕೆ ನೀರಿಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ನೀರು ಹಾಕುವ, ಬೇಯಲಿ ಅದು ಕರೆಕ್ಟ್. ನೋಡಿ, ಈ ಒಂದು ನಾಯಿಯನ್ನು ನೋಡಿ, ದಿಸ್ ಈಸ್ ಮೈ ಜಾಕಿ. ನೋಡಿ ಇದರ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರ ಮುಸುರಿ ನೋಡಿ, ಇದರ ಮೂಗು, ಇದರ ಕಣ್ಣು ಆ್ಯಂಡ್ ಇದರ ಕಲರ್, ಈ ಒಂದು ನಾಯಿಯ ಫಿಟ್ನೆಸ್ ಪರ್ಫೆಕ್ಟ್. ಇದರ ಹಲ್ಲು
ಕುಳಿತದ ಫಲ ಪರ್ಫೆಕ್ಟ್ ರೈಸ್. ಆ್ಯಂಡ್ ಈ ಎರಡೂ ನಮ್ಮದು, ಒಂದು ದನ ಒಂದು ಕರು ಇದೆ ನೋಡಿ, ಇದು ಎರಡೂ ಕೂಡ ಕೊಟ್ಟಿಗೆ ಹೋಗಲ್ಲ. ಆ್ಯಂಡ್ ಈಸ್ ಮೈ ಬಾಯ್ ಜಾಕಿ, ನಿನ್ನ ಮುಸುಡಿ ನೋಡು ಜಾಕಿ, ನಿನ್ನ ಮುಸುಡಿ ನೋಡು ಜಾಕಿ. ಕೈ ಕೊರು ನೋಡಿ, ಚಂಗ್ 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 ಚಂಗ್. ಸೊ ಗೈಸ್, ನಂಗೆ ಗೊತ್ತಿರಲಿಲ್ಲ ಇಷ್ಟು ಬೇಯಬೇಕು ಅಂತ. ಆ್ಯಕ್ಚುಲಿ ನಾನು ಸ್ವಲ್ಪ ಕಡಿಮೆ ನೀರಿಟ್ಟಿದ್ದೆ, ಸೊ ಹಾಗಾಗಿ ಅದು ನೀರೆಲ್ಲ ಆವಿಯಾಗಿ ಹೋಗಿತ್ತು. ಮತ್ತು ಪುನಃ ನಾನು ತುಂಬ ಜಾಸ್ತಿ ನೀರು ಹಾಕಿ ಬೇಯಿಸ್ಲಿಕ್ಕಿಟ್ಟೆ. ಸೊ ನೀವು ಕೂಡ ಮಾಡೋದಾದರೆ ಬೇಯಿಸ್ಲಿಕ್ಕೆ ಇಡುವಾಗ ತುಂಬ ಜಾಸ್ತಿ ನೀರು ಹಾಕಿ. ಸೊ ಗೈಸ್, ಫೈನಲ್ ಲುಕ್ ಚದಾ ರಜಿ. ಓಕೆ, ನಾನು ಇದಕ್ಕೆ ಏನೂ ಹಾಕಿಲ್ಲ. ನನ್ನ ಪ್ರಕಾರ ಬಿಸ್ಕೆಟನ್ನು ಬೇಕ್ ಮಾಡೋಗೆಲ್ಲ ಐಟಮ್ ಎಲ್ಲ ಹಾಕಿರ್ತಾರೆ ಅಲ್ವಾ, ಸೊ ಹಾಗಾಗಿ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದಾದರೆ, ಸೊ ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು. ನಾನು ಅದರದ್ದು ಏನು ಲಾಸ್ಟಿಗೆ ಉಳಿದಿತ್ತು ಅದನ್ನು ತಿಂದೆ. ಸೊ ಈಗ ನಾನು ಚಾಕ್ಲೇಟನ್ನು ಮೆಲ್ಟ್ ಮಾಡಿದ್ದೀನಿ. ಆ್ಯಂಡ್ ಮೆಲ್ಟ್ ಈಸಿ ಮಾಡೋದು ನಾರ್ಮಲಿ ನಿಮ್ಗೆ ಗೊತ್ತಾಗಿರ್ಬೋದು. ಆ್ಯಂಡ್ ಈ ಒಂದು ಚಾಕ್ಲೇಟಲ್ಲಿ ಒಳಗೆ ಒಂದು ಫೋಲ್ಡ್ ಮಾಡಿದ್ದಾರೆ, ಓಕೆನಾ. ಸೊ ಹಾಗಾಗಿ ನನ್ನದು ಚಾಕ್ಲೇಟ್ ಮೆಲ್ಟೇ ಆಗ್ತಿರ್ಲಿಲ್ಲ, ನಾನು ಮೊದಲೇ ಹಾಕಿದ್ದೆ ಬಿಸಿ ನೀರಿಗೆ. ಎನಿವೇಸ್, ಮತ್ತು ನಾನು ಚಾಕ್ಲೇಟನ್ನು ಬಿಡಿಸಿ ಮತ್ತೆ ಮೆಲ್ಟ್ ಮಾಡಿದೆ. ಆ್ಯಂಡ್ ಈಗ ಸದ್ಯಕ್ಕೆ ಈ ಒಂದು ಚಾಕ್ಲೇಟ್ನ ಸಿರಪನ್ನು ಅದರ ಮೇಲೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದರ ಮೇಲೆ ನಾನು ಜೇಮ್ಸ್ ಇಡ್ಲಿಕ್ಕಿದ್ದೀನಿ. ಆ್ಯಂಡ್ ಅಮ್ಮ ಕೂಡ ನನ್ನ ಹತ್ರನೇ ಇದ್ದಾರೆ. ಆ್ಯಂಡ್ ಅಮ್ಮ ಕೂಡ ನಾನು ಡೆಕೋರೇಟ್ ಮಾಡ್ತಿರೋದು ನೋಡ್ತಿದ್ದಾರೆ. ಆ್ಯಂಡ್ ನಾನು ಅವ್ರ ಜೊತೆ ಗಮ್ಮತ್ತು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಅಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಕೇಕ್ ಮಾಡ್ತಾಯಿರೋದು. ಸೊ ಹಾಗಾಗಿ ಅಮ್ಮ ಕೂಡ ತುಂಬ ಜಾಸ್ತಿ ಎಕ್ಸೈಟಾಗಿ ನೋಡ್ತಾಯಿದ್ರು, ಲೈಕ್ ಇವಳೆಂತ ಮರೆ ಕೇಕೆಲ್ಲ ಮಾಡ್ತಾಯಿದ್ದಾಳೆ ಅಂತ. ಸೊ ಅಮ್ಮ ಇದನ್ನು ಇಟ್ಟದ್ದು ಜೇಮ್ಸನ್ನು. ಸೊ ನಾನು ಕೂಡ ಇಟ್ಬಿಟ್ಟೆ 3 ಜೇಮ್ಸನ್ನು. ಆ್ಯಂಡ್ ನನಗೆ ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತಿತ್ತು. ಆ್ಯಂಡ್ ತುಂಬಾ ಜಾಸ್ತಿ ಟೇಸ್ಟಿ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಂಡ್ ಆಗಿತ್ತು ಗೈಸ್, ಸೀರಿಯಸ್ಲಿ ತುಂಬಾ ಜಾಸ್ತಿ ಡೆಲಿಷಿಯಸ್ ಆಗಿತ್ತು. ಆ್ಯಂಡ್ ಈಗ ಕಟ್ ಮಾಡೋ ಟೈಮ್. ಸೊ ನಾನು ಕೈಯಲ್ಲೇ ಕಟ್ ಮಾಡಿ ತೋರಿಸಿದೆ. ಸೊ ಈಗ ಚಾಕು ಹಿಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ. ಆ್ಯಂಡ್ ಟೆಕ್ಸ್ಚರ್ ನೋಡಿ ನೀವೇನು ಹೇಳ್ತೀರಾ ಅಂತ. ನೋಡಿ ತುಂಬಾ ಜಾಸ್ತಿ ಸ್ಮೂತಾಗಿತ್ತು. ಆ್ಯಂಡ್ ಸ್ವಲ್ಪ ಬಿಸಿ ಬಿಸಿ ಇದೆ ನಾನು ತಿಂತಾ ಇರುವಾಗ. ಆ್ಯಂಡ್ ನಾನು ಫ್ರಿಜ್ಜಲ್ಲಿ ಇಡ್ಲಿಕ್ಕಿದ್ದೀನಿ, ಕೋಲ್ಡ್ ಆಗಲಿಕ್ಕಿದೆ. ನೋಡು ಅಪ್ಪ ಅಮ್ಮ ತಿಂದು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ. ಸೊ ನಾನು ಈ ರೀತಿಯ ವಿಡಿಯೋ ಮಾಡ್ತಿದ್ದೆ, ಮತ್ತು ಅಮ್ಮ ನನ್ನ ವಿಡಿಯೋ ತೆಗಲಿಕ್ಕೆ ಶುರು ಮಾಡಿದರು. ಸೊ ನಾನೀಗ ಸದ್ಯಕ್ಕೆ ಕೇಕ್ ತಿಂತಾ ಇದ್ದೀನಿ. ನಾನು ಮಾಡಿದ ಕೇಕ್ ಇದನ್ನು ನಾನೇ ತಿಂದದ್ದು. ದಿಸ್ ಇಸ್ ಜಸ್ಟ್ ಸಿಂಪಲ್ ಡೆಕೋರೇಷನ್. ಏನು ಮುಸುಡು, ಇದರಲ್ಲಿ ಲೇಯರ್ಸ್ ಬಂದಿದೆ. ಆ್ಯಂಡ್ ತುಂಬ ಜಾಸ್ತಿ ಸಾಫ್ಟ್ ಆಗಿದೆ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಈಗ. ಆ್ಯಂಡ್ ತುಂಬಾ ಜಾಸ್ತಿ ಟೇಸ್ಟಿಯಾಗಿ ಕಾಣ್ತಿದೆ. ಈಗ ಕೋಲ್ಡ್ ಆಗಿದೆ, ಆಮೇಲೆ ಇನ್ನೂ ಜಾಸ್ತಿ ಟೇಸ್ಟಿ ಆಗುತ್ತೆ. ಸೊ ತಿಂತೀನಿ ಪೂರ ತಿನ್ನಿ. ಸಾಫ್ಟ್ ಚೆನ್ನಾಗಿದೆ ಅಲ್ಲ. ಅಮ್ಮೆನೊಟ್ಟಿಗೆ ತಿಂತೀನಿ. ಇನ್ನೊಂದು ಪೀಸ್ ತಗೊಂಬ ಅಂತ ಹೇಳಿದರು. ಸೊ ಹಾಗಾಗಿ ನಾನೊಂದು ಪ್ಲೇಟಲ್ಲೇ ತಗೊಂಡು ಹೋಗ್ತೀನಿ. ಆ್ಯಂಡ್ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲ, ಸೊ ಹಾಗಾಗಿ ತುಂಬಾ ಜಾಸ್ತಿ ಟೇಸ್ಟಿ ಆಗುತ್ತೆ ತಿನ್ನಲಿಕ್ಕೆ. ನಾನು ಅಂದ್ಕೊಂಡಿದ್ದೆ ಅಕ್ಕನವ್ರಿಗೆ ಸಹ ಇಡಬೇಕು ಅಂತ, ಬಟ್ ನನ್ನ ಪ್ರಕಾರ ಖಾಲಿ ಆಗುತ್ತೆ ಅನಿಸುತ್ತೆ. ಅಪ್ಪ ಚಿಕ್ಕ ಪೀಸ್ ಇಟ್ಕೊಂಬಂದರು ಆ್ಯಂಡ್ ಹೇಳಿದರು ಕಲ್ಲರೆಲ್ಲ ಹಾಕಿದಾಳೆ ಇವಳು ಹಾಗೆ ಹಿಂಗೆ ಅಂತ. ಅಮ್ಮ ಹೇಳಿದ್ರು ಅದು ಬಿಸ್ಕೆಟ್ ಕೇಕ್ ಅಂತ. ಆಮೇಲೆ ಅವರು ಒಂದು ಚೂರು ತಿಂದು ಅವ್ರಿಗೆ ತುಂಬ ಜಾಸ್ತಿ ಇಷ್ಟ ಆದ ಕಾರಣ ಪುನಃ ನನ್ನ ಹತ್ರ ಹೇಳಿದರು ತಗೊಂಬ ಅಂತ. ಸೊ ನಾನು 2 ಪೀಸ್ ತಗೊಂಡು ಹೋದೆ, ಯಾಕಂದರೆ ಅದು ಸ್ವೀಟ್ ಇದೆ ಅಲ್ಲ, ಸೊ ಅವರಿಗೆ ಸ್ವೀಟ್ ಆಗೋದಿಲ್ಲ. ಸೊ ನಾನು ಸ್ವಲ್ಪ ಮೇಂಟೈನ್ ಮಾಡ್ತೀನಿ ಸ್ವೀಟಲ್ಲೆಲ್ಲ. ಎನಿವೇಸ್ ಅವರಿಗೆ ತುಂಬ ಜಾಸ್ತಿ ಇಷ್ಟ ಆಯಿತು, ಅದಂತೂ ಗೊತ್ತಾಯ್ತು ನನಗೆ. ಸೊ ನೆಕ್ಸ್ಟ್ ಡೇ, ಸದ್ಯಕ್ಕೀಗ ಲೈಟಾಗಿ ಮಳೆ ಬರ್ತಾ ಇದೆ. ನಾನು ತಿಂಡಿ ಮಾಡಿ ಮತ್ತು ಚಹಾ ಇಟ್ಕೊಂಡು ಬಂದುಬಿಟ್ಟೆ ರೂಮ್ಗೆ. ಸೊ ಅಪ್ಪನವ್ರು ಈಗ ಹೊರಡ್ತಾರೆ. ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.